ಯಜುವೇಂದ್ರ ಚಾಹಲ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾರೆ. ಈಗ ಚಾಹಲ್ ಶಾಕಿಂಗ್ ಸುದ್ದಿಯನ್ನ ಬಿಚ್ಚಿಟ್ಟಿದ್ದಾರೆ. ಏನದು ಶಾಕಿಂಗ್ ನ್ಯೂಸ್? ಬನ್ನಿ ನೋಡಿ. ಯಜುವೇಂದ್ರ ಚಹಲ್ ಕ್ರಿಕೆಟ್ ಅಂಗಳದ ಮ್ಯಾಜಿಕ್ ಮ್ಯಾನ್, ಅಭಿಮಾನಿಗಳ ನೆಚ್ಚಿನ ಆಟಗಾರ. ಯುಜಿ ಈಗ RCB ತಂಡದಲ್ಲಿಲ್ಲ, ಆದರೂ ರೆಡ್ ಆರ್ಮಿ ಅಭಿಮಾನಿಗಳಿಗೆ ಚಹಲ್ರನ್ನ ಕಂಡ್ರೆ ಇಷ್ಟ. RCB ಚಹಲ್ರನ್ನ ಕೈಬಿಟ್ಟಾಗ ಅಭಿಮಾನಿಗಳು ಬೇಜಾರಾಗಿದ್ರು. ಯಾಕಂದ್ರೆ ಯುಜಿ RCB ಪ್ರಮುಖ ಅಸ್ತ್ರವಾಗಿದ್ರು. ಅಭಿಮಾನಿಗಳ ನೆಚ್ಚಿನ ಯಜುವೇಂದ್ರ ಚಹಲ್ ಈಗ ರಾಜಸ್ಥಾನ ತಂಡದಲ್ಲಿದ್ದಾರೆ. ರಾಜಸ್ಥಾನ ತಂಡದ ಮೋಡಿಗಾರ ಈಗ ಒಂದು ಶಾಕಿಂಗ್ ಸುದ್ದಿಯನ್ನ ಹೇಳಿದ್ದಾರೆ. ಇದು 11 ವರ್ಷಗಳ ಹಿಂದಿನ ಕತೆ. ಕುಡಿದ ಮತ್ತಿನಲ್ಲಿ ಆಟಗಾರ ಏನ್ ಮಾಡಿದ್ದ ಗೊತ್ತಾ? ಅಂದಾಗೆ ಇದು 11 ವರ್ಷಗಳ ಹಿಂದಿನ ಕತೆ. ಅಂದ್ರೆ 2013ರಲ್ಲಿ ನಡೆದಂತ ಘಟನೆ. ಯಜುವೇಂದ್ರ ಚಹಲ್ ಆಗ ತಾನೇ IPLಗೆ ಎಂಟ್ರಿ ಕೊಟ್ಟಿದ್ರು. ಮುಂಬೈ ಇಂಡಿಯನ್ಸ್ ತಂಡದ ಭಾಗವಾಗಿದ್ರು. ಆಗ ಆಟಗಾರನೊಬ್ಬ ಕುಡಿದು ಬಂದಾಗ ಎದುರಿಸಿದ್ದ ಅಹಿತಕರ ಘಟನೆಯನ್ನ ಚಹಲ್ ಈಗ ಹಂಚಿಕೊಂಡಿದ್ದಾರೆ. ಸಾವಿನ ಕದ ತಟ್ಟಿದ ಭಯಾನಕ ಕತೆ ಬಿಚ್ಚಿಟ್ಟ ಚಹಲ್. ಸಾವಿನಿಂದ ಸ್ವಲ್ಪದ್ರಲ್ಲೇ ಪಾರಾಗಿದ್ರಂತೆ ಯುಜಿ. ಎರಡ್ 2013ರಲ್ಲಿ ಯಜುವೇಂದ್ರ ಚಹಲ್ ಮುಂಬೈ ತಂಡದಲ್ಲಿದ್ರು. RCB ವಿರುದ್ಧದ ಪಂದ್ಯಕ್ಕೆ ಅಂತ ಮುಂಬೈ ತಂಡ ಚಿನ್ನಸ್ವಾಮಿ ಮೈದಾನಕ್ಕೆ ಬಂದಿತ್ತು. ಪಂದ್ಯ ಮುಗಿದ ನಂತರ ಗೆಟ್ ಟುಗೆದರ್ ಇತ್ತಂತೆ. ಅಲ್ಲಿ ಒಬ್ಬ ಆಟಗಾರ ಸಿಕ್ಕಾಪಟ್ಟೆ ಕುಡಿದಿದ್ದಂತೆ. ಕುಡಿದ ಮತ್ತಿನಲ್ಲಿದ್ದ ಆ ಆಟಗಾರ ಚಹಲ್ರನ್ನ ಕರೆದು ಬಾಲ್ಕನಿಯಲ್ಲಿ ನೇತು ಹಾಕಿದ್ನಂತೆ. ಆಗ ನಾನು ಆತನ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ನಂತರ ಅಲ್ಲಿದ್ದ ಜನ ನನ್ನನ್ನ ಬಂದು ಕಾಪಾಡಿದ್ರು ಅಂತ ಶಾಕಿಂಗ್ ಸುದ್ದಿಯನ್ನ ಹೇಳಿದ್ದಾರೆ. ಸಾವಿನ ದವಡೆಯಿಂದ ಯುಜಿ ಜಸ್ಟ್ ಮಿಸ್. ಒಂದ್ ವೇಳೆ ಚಹಲ್ ಆ ಆಟಗಾರನ ಕುತ್ತಿಗೆ ಬಿಟ್ಟಿದ್ರೆ ಕತೆನೇ ಬೇರೆ ಆಗ್ತಿತ್ತಂತೆ. ಯಾಕಂದ್ರೆ ಯುಜಿಯನ್ನ ನೇತು ಹಾಕಿದ್ದು 15ನೇ ಮಹಡಿಯಲ್ಲಿ. ಅಲ್ಲಿದ್ದ ಜನ ಚಹಲ್ರನ್ನ ಕಾಪಾಡಿದ್ರಂತೆ. ನಂತರ ಚಹಲ್ ಮೂರ್ಛೆ ಹೋಗಿದ್ರಂತೆ. ಅಲ್ಲಿದ್ದವರು ನೀರು ಕೊಟ್ಟಿದ್ರು. ಒಂದು ಚಿಕ್ಕ ಎಡವಟ್ಟಾಗಿದ್ರು ನಾನು ಇವತ್ತು ನಿಮ್ಮ ಮುಂದೆ ಬರ್ತಿರ್ಲಿಲ್ಲ ಅಂತ ಆ ಅಹಿತಕರ ಘಟನೆಯನ್ನ ಮೆಲುಕು ಹಾಕಿದ್ದಾರೆ. ಆದ್ರೆ ಆಟಗಾರ ಯಾರು ಅನ್ನೋದನ್ನ ಎಲ್ಲೂ ರಿವೀಲ್ ಮಾಡಿಲ್ಲ. ಯಜುವೇಂದ್ರ ಚಹಲ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿತ್ವ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆಟಗಾರರ ಕಾಲೆಳಿತ, ತಮ್ಮ ತುಂಟಾಟದ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ. ಈಗ ಯುಜಿ RCBಯಲ್ಲಿ ಇಲ್ಲ ಅಂದ್ರೂ ಬೆಂಗಳೂರು ಅಭಿಮಾನಿಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇದು ಯುಜಿಯ ಗತ್ತು ಗೈರತ್ತು ಅಂದ್ರೆ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.